ಒಂದು ಬ್ರೇಕಿಂಗ್ ನ್ಯೂಸ್ ಇದೆ. ಗಡಿಯಲ್ಲಿ ನಿಲ್ಲದ ಪಾಕಿಸ್ತಾನ ಸೈನಿಕರ ಪುಂಡಾಟ ಇನ್ನೂ ಕೂಡ ಮುಂದುವರೆದಿದೆ. ಲೈನ್ ಆಫ್ ಕಂಟ್ರೋಲ್ ನಲ್ಲಿ ಪಾಕಿಸ್ತಾನದ ಸೇನೆಯಿಂದ ಇನ್ನೂ ಕೂಡ ಗುಂಡಿನ ಚಕಮಕಿ, ಅಪ್ರಚೋದಿತ ದಾಳಿಗಳು ನಡೀತಾ ಇದ್ದಾವೆ. ಜಮ್ಮು ಕಾಶ್ಮೀರದ ಪೂಂಚ್ ಸೆಕ್ಟರ್ ನಲ್ಲಿ ಗುಂಡಿನ ಕಾಳಗ ನಡೆದಿದೆ. ಸೊ ಅದಕ್ಕೆ ಭಾರತೀಯ ಸೇನೆ ತಕ್ಕ ಪ್ರತ್ಯುತ್ತರವನ್ನು ಕೂಡ ಕೊಟ್ಟಿದೆ. ಮತ್ತೆ ಒಂದು ಕಡೆ ಶಾಂತಿ ಮಂತ್ರ, ಮತ್ತೊಂದು ಕಡೆ ಉಗ್ರ ಸಂಘಟನೆಗಳನ್ನು ಬ್ಯಾನ್ ಮಾಡ್ತಾ ಇದ್ದೀವಿ ಅಂತ ಇಡೀ ಪ್ರಪಂಚಕ್ಕೆ ತೋರಿಸ್ಕೊಳ್ತಾ ಇರುವಂತಹ ಪಾಪಿ ಪಾಕಿಸ್ತಾನ ಇದೀಗ ಮತ್ತೆ ತನ್ನ ಸೇನೆಯ ಕಡೆಯಿಂದ ಅಪ್ರಚೋದಿತ ದಾಳಿಗಳನ್ನು ನಡೆಸ್ತಾ ಇದೆ. ಇನ್ನು ಪಾಕ್ನ ಈ ಅಟ್ಟಹಾಸಕ್ಕೆ ಭಾರತೀಯ ಸೈನಿಕರು ಕೂಡ ತಕ್ಕ ಪ್ರತ್ಯುತ್ತರವನ್ನು ಕೊಟ್ಟಿದ್ದಾರೆ. LOCಯಲ್ಲಿ ಸೊ ಆ ಒಂದು ಪೂಂಚ್ ಗಡಿ ಏನಿದೆ LOC, ಆ ಒಂದು ಭಾಗದಲ್ಲಿ ಲೈನ್ ಆಫ್ ಕಂಟ್ರೋಲ್ನಲ್ಲಿ ಪದೇ ಕಾಲ್ಕಿರೋದು ಕಿರಿಕ್ ಮಾಡ್ತಾ ಇದೆ. ಅಂದರೆ ಈ ಭಾಗ ಅಲ್ಲಿದ್ರೆ ಮತ್ತೊಂದು ಕಡೆಯಲ್ಲಿದ್ರೆ ಮಗದೊಂದು, ಈ ರೀತಿಯಾಗಿ ಭಾರತೀಯ ಸೇನೆಯನ್ನ ಕೆಣಕ್ತಾ ಇದೆ. ಆದರೆ ಅದಕ್ಕೆ ಪ್ರತ್ಯುತ್ತರವನ್ನು ಕೊಡ್ತಾ ಇದ್ದಾರೆ ಪಾಕಿಸ್ತಾನದ ಸೇನೆಗೆ. ಸೊ ಇದು ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಒಂದು ಕಡೆ ಪಾಕಿಸ್ತಾನ ಈಗ ತಾನು ಸಾಚಾ ಅನ್ನೋದನ್ನು ಸಾಬೀತು ಮಾಡೋದಕ್ಕೆ ಹೋಗ್ತಾ ಇದೆ. ಆದರೆ ಎಲ್ಲರ ಮುಂದೆ, ಜಗತ್ತಿನ ಎಲ್ಲ ದೇಶಗಳ ಮುಂದೆ ಬೆತ್ತಲಾಗಿದೆ ಪಾಕಿಸ್ತಾನ. ತಾನು ಉಗ್ರರನ್ನ ಪೋಷಿಸ್ತಾ ಇದ್ದೀನಿ ಅನ್ನೋದು. ಯಾಕಂದರೆ ಅಜರ್ ಮಸೂದ್ ವಿಚಾರವನ್ನು ಕೂಡ ಈಗಾಗಲೇ ನಿನ್ನೆ ಬಹಿರಂಗಪಡಿಸಿತ್ತು. ಆತ ಟ್ರೀಟ್ಮೆಂಟ್ ತೆಗೆದುಕೊಳ್ತಾ ಇದ್ದಾನೆ, ಕಳೆದ ವಾರ ಅಷ್ಟು ಬಹಿರಂಗಗೊಳಿಸಿತ್ತು ಪಾಕಿಸ್ತಾನದಲ್ಲಿ ಇದ್ದಾನೆ ಅಂತ. ಆದರೆ ನಿನ್ನೆ ಆತನ ಸಂಬಂಧಿ ಸೇರಿದ ಹಾಗೆ ಸುಮಾರು 44 ಉಗ್ರರನ್ನ ವಶಕ್ಕೆ ಪಡೆದುಕೊಂಡಿದ್ದೀವಿ ಅಂತ. ಇದು ಕೇವಲ ನಾಮಕಾವಸ್ಥೆಯ ನಾಟಕ. ಪಾಕಿಸ್ತಾನದಿಂದ ಮತ್ತೊಂದು ಬೃಹನ್ ನಾಟಕ ನಡೀತಾ ಇದೆ. ಆದರೆ ಅದರ ಜೊತೆಗೇನೆ ಭಾರತೀಯ ಸೇನೆಯ ವಿರುದ್ಧ ಗುಂಡಿನ ಕಾಳಗ, ಗುಂಡಿನ ಚಕಮಕಿ ಕೂಡ ನಡೆಸ್ತಾ ಇದೆ ಲೈನ್ ಆಫ್ ಕಂಟ್ರೋಲ್ನಲ್ಲಿ. ಸೊ ಇನ್ನೂ ಕೂಡ ಭಾರತೀಯ ಸೇನೆ ಅದಕ್ಕೆ ತಕ್ಕ ಪ್ರತ್ಯುತ್ತರವನ್ನು ಕೊಡ್ತಾ ಇದೆ ಗಡಿಯಲ್ಲಿ. ಸೊ ಇಲ್ಲಿ ಪೂಂಚ್ ಗಡಿಯಲ್ಲಿ ಗುಂಡಿನ ಕಾಳಗ ನಡೀತಾ ಇರೋದು. ನಿನ್ನೆ ಬೇರೆ ಸೆಕ್ಟರ್ನಲ್ಲಿ ನಡೆದಿತ್ತು. ಆದರೆ ಇವತ್ತು ಬೆಳಗಿನ ಜಾವ ಜಮ್ಮು ಕಾಶ್ಮೀರದ ಪೂಂಚ್ ಗಡಿಯಲ್ಲಿ ಗುಂಡಿನ ಕಾಳಗ ನಡೆದಿದೆ. ಭಾರತೀಯ ಸೇನೆ ಅದಕ್ಕೆ ತಕ್ಕ ಪ್ರತ್ಯುತ್ತರವನ್ನು ಕೊಟ್ಟಿದೆ. LOCಯಲ್ಲಿ ಇನ್ನೂ ಕೂಡ ಪಾಕಿಸ್ತಾನ ಸೈನಿಕರ ಪುಂಡಾಟ ನಿಂತಿಲ್ಲ. ಒಂದು ಕಡೆ ನಾವು ಶಾಂತಿ ಮಾತುಕತೆಗೆ ಸಿದ್ಧ ಅಂತ ಹೇಳಿ ಭಾರತೀಯ ವಾಯುಪಡೆ ಯೋಧನನ್ನು ಬಿಡುಗಡೆ ಮಾಡಿದಂಥ ಪಾಕಿಸ್ತಾನ ಮತ್ತೆ ಶಾಂತಿ ಮಂತ್ರದ ಜಪ ಇಲ್ಲವೇ ಇಲ್ಲ. ಸೊ ಈಗ ಹಾಗಿದ್ರೆ ಯಾವ ರೀತಿಯಾದಂತಹ ನಿಲುವನ್ನು ತೆಗೆದುಕೊಂಡಿದೆ ಪಾಕಿಸ್ತಾನ? ಸೊ ಇದು ಪಾಕಿಸ್ತಾನದ ಮತ್ತೊಂದು ನರಿಬುದ್ಧಿಗೆ ಸಾಕ್ಷಿ. ಒಂದು ಕಡೆ ಬಾಯಲ್ಲಿ ಮಂತ್ರ, ಸೊ ಶಾಂತಿ ಮಂತ್ರ, ಮತ್ತೊಂದು ಕಡೆ ಈಗ ಗಡಿಯಲ್ಲಿ ಆಗ್ತಾ ಇರುವಂತಹ ಕುತಂತ್ರ. ಸೊ ಇದೆಲ್ಲವೂ ಕೂಡ ಕಳೆದ ಒಂದು ವಾರದಿಂದ ನಿರಂತರವಾಗಿ ಗುಂಡಿನ ಕಾಳಗ ಭಾರತೀಯ ಸೇನೆ ಮೇಲೆ ನಡೀತಾ ಇದೆ. ಅನೇಕ LOC ಗಡಿ ಏನಿದೆ, ಸೊ ಆ ಭಾಗ 10 ಕಿಲೋಮೀಟರ್ಗೆ ಒಂದೊಂದು ಕಡೆ LOCನಲ್ಲಿ ಈ ರೀತಿಯಾಗಿ ಕಿರಿಕ್ ಮಾಡ್ತಾ ಇದೆ. ಪದೇ ಕಾಲ್ ಕೆರೆದು ಕಿರಿಕ್ ಮಾಡ್ತಾ ಇರುವಂತಹ ಪಾಕಿಸ್ತಾನಕ್ಕೆ ತಕ್ಕ ಉತ್ತರವನ್ನು ಕೊಡ್ತಾ ಇದೆ ಭಾರತೀಯ ಸೇನೆ ಕೂಡ.